ನಮಸ್ಕಾರ. 12 ಗಂಟೆಯ ಪ್ರಮುಖ ಸುದ್ದಿ. ಸಂಸದ ಅನಂತಕುಮಾರ್ ಹೆಗಡೆ ವರ್ಸಸ್ ಕಾಂಗ್ರೆಸ್ ನಾಯಕರ ಮಧ್ಯೆ ಟಾಕ್ ಫೈಟ್ ಜೋರಾಗಿರುವಂತದ್ದು. ಅನಂತಕುಮಾರ್ ಹೆಗಡೆ ವರ್ಸಸ್ ಕಾಂಗ್ರೆಸ್ ಮಧ್ಯೆ ಹಿಂದೂ ಯುದ್ಧ. ಸಿಎಂ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಸಂಸದ ಅನಂತಕುಮಾರ್ ಹೆಗಡೆ. ದಿನಕ್ಕೊಂದು ಬಾಂಬ್ ಸಿಡಿಸ್ತಾ ಇದ್ದಾರೆ ಬಿಜೆಪಿಯ ಫೈರ್ ಬ್ರ್ಯಾಂಡ್. ಸಿದ್ದರಾಮಯ್ಯನವರ ವಿರುದ್ಧ ಮುಗಿಬಿದ್ದಿದ್ದಾರೆ. ಸಿದ್ದರಾಮಯ್ಯನವರೇ, ಮೊದಲು ನೀವು ಸಭ್ಯತೆ ಕಲಿತುಕೊಳ್ಳಿ. ನೀವೇನಾದ್ರೂ ಏಕವಚನದಲ್ಲಿ ಮಾತನಾಡಿದ್ರೆ ನಾವು ಏಕವಚನದಲ್ಲಿ ಮಾತನಾಡ್ತೀವಿ ಅಂತ ದಾಂಡೇಲಿಯಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ಕಿಡಿಕಾರಿದ್ದಾರೆ. ಮುಸ್ಲಿಮರು, ಬ್ರಿಟಿಷರು ಎದುರು ಬಂದು ನಮ್ಮನ್ನ ಒಡೆದ್ರು, ಆದ್ರೆ ಕಾಂಗ್ರೆಸ್ನವರು ಹಿಂದಿನಿಂದ ಬಂದು ನಮ್ಮನ್ನ ಒಡೆದ್ರು. ಕಾಂಗ್ರೆಸ್ ದೇಶಕ್ಕೆ ಮಾಡಿರುವ ಅನ್ಯಾಯ ಒಂದೆರಡಲ್ಲ ಅಂತ ಕಾಂಗ್ರೆಸ್ ವಿರುದ್ಧ, ಸಿದ್ದರಾಮಯ್ಯ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಸಂಸದ ಅನಂತಕುಮಾರ್ ಹೆಗಡೆ. ಕಾಂಗ್ರೆಸ್ ದೇಶಕ್ಕೆ ಮಾಡಿರುವ ಅನ್ಯಾಯ ಒಂದೆರಡಲ್ಲ ಅಂತಿದ್ದಾರೆ ಹೆಗಡೆ. ಈ ಕಾಂಗ್ರೆಸ್ ಮಾಡಿರೋ ಅನ್ಯಾಯ ಒಂದೆರಡು ನಮ್ಮನ್ನ ಚೂರ್ ಮಾಡಿ ಮುಸಲ್ಮಾನರು ಎದುರುಗಡೆ ಬಂದ್ರು, ಬ್ರಿಟಿಷರು ಎದುರುಗಡೆ ಬಂದ್ರು, ಆದ್ರೆ ಈ ಕಾಂಗ್ರೆಸ್ನವ್ರು ಹಿಂದ್ಗಡೆಯಿಂದ ಬಂದು ನಮ್ಮನ್ನು ಹೊಡೆದ್ರು. ನೀವು ಏಕವಚನದಲ್ಲಿ ಮಾತಾಡಿದ್ರೆ ನಾವು ಏಕವಚನದಲ್ಲಿ ಮಾತಾಡ್ತೀವಿ. ಸಿದ್ದರಾಮಯ್ಯನವರೇ, ಮೊದಲು ಸಭ್ಯತೆಯನ್ನ ನೀವು ಕಲ್ತ್ಕೊಳ್ಳಿ, ಸಭ್ಯತೆಯನ್ನ, ಸಂಸ್ಕೃತಿಯನ್ನ ನೀವು ಕಲ್ತ್ಕೊಳ್ಳಿ. ದುರಹಂಕಾರದ ಪತ್ರಕರ್ತರಿಗೆ, ಅಲ್ಲಿರುವಂತಹ ಶಾಸಕರಿಗೆ ಯಾವ ರೀತಿ ಏಕವಚನದಲ್ಲಿ ಬೈತಾ ಇದ್ದ ಮನುಷ್ಯ. ಬಹುತೇಕ ಇಡೀ ದೇಶ ಕಾಯ್ತಾ ಇದೆ, ಓಟಿಗೋಸ್ಕರ ಕಾಯ್ತಾ ಇದೆ. ಜನರಿಗೆ ಈ ಪ್ರಚಾರ ಅದು ಇದು ಏನು ಅವಶ್ಯಕತೆ ಇಲ್ಲ. ಬಹುತೇಕ ಈ ಬಾರಿ ಜನ ವೋಟಿಂಗ್ ದಿನ ಎಷ್ಟೊತ್ತಿಗೆ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ತೀರ್ಮಾನ ಆಗಿ ಹೋಗಿದೆ, ಜನರ ಮನಸ್ಸಿನಲ್ಲಿ ತೀರ್ಮಾನ ಆಗಿದೆ. ಕಾಂಗ್ರೆಸ್ನವ್ರ ಮನಸ್ಸಿನಲ್ಲೂ ತೀರ್ಮಾನ ಆಗಿ ಹೋಗಿದೆ. ಕೆಲವರು ಬಿಜೆಪಿಯವರೇ. ಈ ಕಾಂಗ್ರೆಸ್ ಮಾಡಿರೋ ಅನ್ಯಾಯ ಒಂದೆರಡು ನಮ್ಮನ್ನ ಚೂರ್ ಮಾಡಿ ಮುಸಲ್ಮಾನರು ಎದುರುಗಡೆ ಬಂದ್ರು, ಬ್ರಿಟಿಷರು ಎದುರುಗಡೆ ಬಂದ್ರು, ಆದ್ರೆ ಈ ಕಾಂಗ್ರೆಸ್ನವ್ರು ಹಿಂದ್ಗಡೆಯಿಂದ ಬಂದು ನಮ್ಮನ್ನು ಹೊಡೆದ್ರು. ನೀವು ಏಕವಚನದಲ್ಲಿ ಮಾತಾಡಿದ್ರೆ ನಾವು ಏಕವಚನದಲ್ಲಿ ಮಾತಾಡ್ತೀವಿ. ಸಿದ್ದರಾಮಯ್ಯನವರೇ, ಮೊದಲು ಸಭ್ಯತೆಯನ್ನ ನೀವು ಕಲ್ತ್ಕೊಳ್ಳಿ, ಸಭ್ಯತೆಯನ್ನ, ಸಂಸ್ಕೃತಿಯನ್ನ ನೀವು ಕಲ್ತ್ಕೊಳ್ಳಿ. ದುರಹಂಕಾರದ ಪತ್ರಕರ್ತರಿಗೆ, ಅಲ್ಲಿರುವಂತಹ ಶಾಸಕರಿಗೆ ಯಾವ ರೀತಿ ಏಕವಚನದಲ್ಲಿ ಬೈತಾ ಇದ್ದ ಮನುಷ್ಯ. ಬಹುತೇಕ ಇಡೀ ದೇಶ ಕಾಯ್ತಾ ಇದೆ, ಓಟಿಗೋಸ್ಕರ ಕಾಯ್ತಾ ಇದೆ. ಜನರಿಗೆ ಈ ಪ್ರಚಾರ ಅದು ಇದು ಏನು ಅವಶ್ಯಕತೆ ಇಲ್ಲ. ಬಹುತೇಕ ಈ ಬಾರಿ ಜನ ವೋಟಿಂಗ್ ದಿನ ಎಷ್ಟೊತ್ತಿಗೆ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ತೀರ್ಮಾನ ಆಗಿ ಹೋಗಿದೆ, ಜನರ ಮನಸ್ಸಿನಲ್ಲಿ ತೀರ್ಮಾನ ಆಗಿದೆ. ಕಾಂಗ್ರೆಸ್ನವ್ರ ಮನಸ್ಸಿನಲ್ಲೂ ತೀರ್ಮಾನ ಆಗಿ ಹೋಗಿದೆ. ಕೆಲವರು ಬಿಜೆಪಿಯವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.